ನಾಳೆ ಪರೀಕ್ಷೆಗೆ 6 ಅಂಕದ ಒಂದು ಪ್ರಶ್ನೆಯನ್ನು ಕಲಿತುಕೊಳ್ಳೋಣ. ನೋಡಿ, ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಅಂದರೆ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಚಿನಿವರ್ಲಾಲನ ಕಥೆಯನ್ನು ಬರೆಯಿರಿ ಅಂತ 6 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಬರೀಬೇಕಂತ. 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಬ್ಯಾಂಕುಗಳಿಂದ ಆಗುವ ಠೇವಣಿ ಮತ್ತು ಸಾಲದ ಪತ್ತು ನಿರ್ಮಾಣದ ಪ್ರಕ್ರಿಯೆಯನ್ನು ನಾವು ಕೆಳಗೆ ವಿವರಿಸಲಾಗಿದೆ. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಂದು ಕತೆ ಮೂಲಕ ಇದನ್ನು ತಿಳಿಯೋಣ ಅಂತ ಒಂದು ಕೊಟ್ಟಿದ್ದಾರೆ. ಆಯಿತು, ಕತೆ ಮೂಲಕ ಇದನ್ನು ತಿಳಿತಾ ಹೋಗೋಣ. ಒಂದು ಹಳ್ಳಿ ಇರುತ್ತೆ. ಜಸ್ಟ್ ನೋಡಿ, ಒಂದು ಹಳ್ಳಿ ಇರುತ್ತೆ. ಹಳ್ಳಿಯಲ್ಲಿ ಲಾಲಾ ಅನ್ನುವಂಥ ಒಬ್ಬ ಅಕ್ಕ ಸಾಲಿಗ ಇರ್ತಾನೆ. ಅಕ್ಕ ಸಾಲಿಗನ ಹೆಸರು ಲಾಲಾ ಅಂತ. ಈ ಹಳ್ಳಿಯಲ್ಲಿ ಜನರು ಸರಕು ಸೇವೆಗಳನ್ನು ಖರೀದಿಸಲು ಬಂಗಾರ ಮತ್ತು ಇತರೆ ಅಮೂಲ್ಯವಾದ ಲೋಹಗಳನ್ನು ಬಳಕೆ ಮಾಡ್ತಾ ಇದ್ರು. ಏನಾದರೂ ಒಂದು ಸರಕು ಸೇವೆಗಳನ್ನು ಖರೀದಿ ಮಾಡ್ಬೇಕಂತಂದ್ರೆ ಜನರು ಏನು ಮಾಡ್ತಾ ಇದ್ರು, ಬಂಗಾರ ಮತ್ತು ಇತರೆ ಅಮೂಲ್ಯವಾಗಿರ್ತಕ್ಕಂಥ ಲೋಹಗಳನ್ನು ಅವರು ವಿನಿಮಯ ಮಾಡಿ ಸರಕು ಸೇವೆಗಳನ್ನು ಮಾಡ್ತಾ ಇದ್ರು, ಖರೀದಿಸ್ತಾ ಇದ್ರು. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಈ ಲೋಹಗಳು ಹಣದ ಕಾರ್ಯ ಮಾಡ್ತಾ ಇದ್ವು, ಹಣವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು ಅಂತ ನಾವು ತಿಳ್ಕೊಬೇಕು. ಹಳ್ಳಿಯ ಜನರು ತಮ್ಮಲ್ಲಿದ್ದ ಬಂಗಾರವನ್ನು ಸುರಕ್ಷಿತವಾಗಿ ಇರಿಸಲು ಲಾಲಾನ ಬಳಿ ಇಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಲಾಲಾ ಏನು ಮಾಡ್ತಾನೆ ಅಂತಂದರೆ, ನೋಡಿ, ಜಸ್ಟ್ ಲಾಲಾ ಅಂತ ಒಬ್ಬ ಹಳ್ಳಿಯಲ್ಲಿ ಕತೆ ಅರ್ಥ ಮಾಡ್ಕೊಳ್ಳಿ. ಲಾಲಾ ಅಂತ ಒಬ್ಬ ಹಳ್ಳಿಯಲ್ಲಿ ಅಕ್ಕ ಸಾಲಿಗ ಇರ್ತಾನೆ. ಜನರೆಲ್ಲ ಏನು ಮಾಡ್ತಾ ಇರ್ತಾರೆ, ಸರಕು ಸೇವೆಗಳನ್ನೆಲ್ಲ ಖರೀದಿ ಮಾಡಲು ಅಮೂಲ್ಯವಾಗಿರ್ತಕ್ಕಂಥ ಬಂಗಾರಗಳನ್ನು, ಇತರೆ ಅಮೂಲ್ಯವಾಗಿರ್ತಕ್ಕಂಥ ಬಂಗಾರ ಅಥವಾ ಅಮೂಲ್ಯವಾಗಿರ್ತಕ್ಕಂಥ ಲೋಹಗಳನ್ನು ಬಳಕೆ ಮಾಡ್ತಾರೆ. ಇದು ಲೋಹಗಳೆಲ್ಲ ಏನಂತ ಅಂದರೆ ಹಣದ ಕಾರ್ಯವಾಗಿ ಇವು ಕೆಲಸ ಮಾಡ್ತಿರುತ್ತೆ. ಹಾಗೆ ಇದಕ್ಕೆ ಇವರೆಲ್ಲ ಸುರಕ್ಷಿತವಾಗಿಡಲು ಲಾಲಾನ ಹತ್ರ ಈಗ ಬಂಗಾರ ಅವ್ರು ಇಡ್ತಾರೆ. ಹೋಗಿ ಲಾಲಾ ಅದಕ್ಕೆ ಬದಲಿಗೆ ಅದರ ಪ್ರತಿಯಾಗಿ ಅವರ ಬಂಗಾರವನ್ನು ಇಟ್ಕೊಂಡಿದ್ದಕ್ಕೆ ಒಂದು ಸಾಕ್ಷಿ ಬೇಕಲ್ಲ, ನಾನು ಬಂಗಾರ ಇಟ್ಕೊಂಡೆ ಅಂತ. ಸೊ ಆ ಒಂದು ರಸೀದಿಯನ್ನು ಜನರಿಗೆ ಕೊಡ್ತಾನೆ. ಅವರಿಂದ ಸಣ್ಣ ಮೊತ್ತದ ಶುಲ್ಕವನ್ನು ಪಡಿತಾನೆ. ಈಗ ನೋಡಿ, ಬಂಗಾರ ಇಟ್ಕೊಂಡಿದ್ದೀನಿ ನಾನು ಅಂತಂದರೆ ನಾನು ನಿಮ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ ಅಂತಂದರೆ ಒಂದು 5% 10% ನಮ್ಗೆ ಇಲ್ಲಿ ಶುಲ್ಕ ಪಡಿತಾ ಇದ್ದೆ. ಓಕೆ, ಇದಿಷ್ಟಂತೂ ನಮ್ಗೆ ಗೊತ್ತಾಯಿತು. ಕಾಲಾಂತರದಲ್ಲಿ ನಿಧಾನವಾಗಿ ಲಾಲಾ ನೀಡ್ತಕ್ಕಂಥ ಕಾಗದದ ರಸೀದಿಗಳೇ ಹಣವಾಗಿ ಚಲಾವಣೆಯಾಗಲು ಪ್ರಾರಂಭಿಸಿತು. ಇದರ ಅರ್ಥ ಏನಂತಂದರೆ, ಗೋಧಿ ಖರೀದಿಗಾಗಿ ಬಂಗಾರವನ್ನು ನೀಡೋ ಬದಲು ಗೋಧಿಗಾಗಿ ಅಥವಾ ಶೂಗಾಗಿ, ಗೋಧಿ ಆಗಿರ್ಬೋದು, ಬೂಟ್ ಆಗಿರ್ಬೋದು ಅಥವಾ ಯಾವುದೇ ಸರಕಿಗೆ ಲಾಲಾ ನೀಡಿರ್ತಕ್ಕಂಥ ರಸೀದಿಯನ್ನು ನೀಡಿ ಯಾರಾದರೂ ಪಾವತಿ ಮಾಡಬಹುದಿತ್ತು. ಇದು ಅರ್ಥ ಆಯ್ತು ನಮಗೆ. ಮುಂದೆ ಹೋಗ್ತೀನಿ. ಹೀಗೆ ಹಳ್ಳಿಯ ಪ್ರತಿಯೊಬ್ಬರೂ ಇವುಗಳನ್ನು ವಿನಿಮಯ ಮಾಧ್ಯಮವಾಗಿ ಒಪ್ಪಿಕೊಂಡಿದ್ದರಿಂದ ಕಾಗದದ ರಸೀದಿಗಳು ಹಣವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಇಷ್ಟು ಕತೆ ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತಾ ಇದ್ದಾನೆ. ಈಗ ಮುಂದೆ ಹೋಗ್ತೀನಿ. ಬೇರೆ ಬೇರೆ ಜನರು ಠೇವಣಿ ಇಟ್ಟಿರ್ತಕ್ಕಂಥ 100 kg ಬಂಗಾರ ಲಾಲಾನ ಹತ್ರ ಇದೆ. ಒಂದು 100 kg ಲಾಲಾನ ಹತ್ರ ಈಗ ಆಲ್ರೆಡಿ ಬಂಗಾರ ಇದೆ. 100 kg ಅವನು ರಸೀದಿಯನ್ನು ಕೊಟ್ಟಿದ್ದಾನೆ. 100 kg ಅವನು ರಸೀದಿಯನ್ನು ಕೊಟ್ಟಿದ್ದಾನೆ ಅಂತ ನಾವು ಊಹೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ರಾಮು ಅಂತ ಒಬ್ಬ ವ್ಯಕ್ತಿ ಲಾಲಾನ್ ಬಳಿ ಬಂದು ಒಂದು 25 kg ಬಂಗಾರವನ್ನು ಸಾಲವಾಗಿ ಪಡೆದುಕೊಳ್ತಾನೆ. ಕೇಳ್ತಾನೆ, ಅವನ ಬಳಿ ಈಗಾಗಲೇ ಇರುವ 100 kg ಬಂಗಾರಕ್ಕೆ ಹಕ್ಕುದಾರರು ಇರುವಾಗ ಲಾಲಾ 25 kg ಬಂಗಾರವನ್ನು ಸಾಲ ನೀಡಬಹುದೆಂಬ ಪ್ರಶ್ನೆ ಬರುತ್ತೆ. ನೋಡಿ, ಆಲ್ರೆಡಿ ಒಂದು 100 kg ಬಂಗಾರಕ್ಕೆ ಆಲ್ರೆಡಿ ಎಲ್ಲರೂ ಹಕ್ಕುದಾರರು ಹಳ್ಳಿ ಜನರಿದ್ದಾರೆ. ಇವನಿಗೆ 25 kg ಸಾಲ ಕೊಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಮುಂದೆ ಏನಾಗುತ್ತೆ? ಆದಾಗ್ಯೂ ಬಂಗಾರವನ್ನು ಠೇವಣಿ ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು, ಏನು ನಾನು ಅಕ್ಕ ಸಾಲಿಗ ನನ್ನ ಹತ್ರ ಏನು 100 kg ಇಟ್ಟಿದ್ದಾರಲ್ಲ, ಅವರೆಲ್ಲರೂ ಒಂದೇ ಸಮಯ ಬಂದು ನಾನು ಬಂಗಾರ ಕೊಡಿ ಅಂತ ಕೇಳೋದಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಏಕಕಾಲಕ್ಕೆ ಅವರು ಯಾರು ಠೇವಣಿಯನ್ನು ವಾಪಸ್ ಪಡೆಯಲು ಬರಲಾರರು ಎಂದು ತೀರ್ಮಾನಿಸಿ ರಾಮುವಿಗೆ ಸಾಲ ನೀಡಬಹುದು, ಅದಕ್ಕೆ ಬಡ್ಡಿ ದರವನ್ನು ವಿಧಿಸಬಹುದು. ನಾನು ಅವನಿಗೆ 25 kg ಸಾಲ ಕೊಡಬಹುದು ಬಂಗಾರವನ್ನು, ಅದಕ್ಕೆ ಬಡ್ಡಿನೂ ನಾನು ವಿಧಿಸಬಹುದು ಅಂತ ಬಂಗಾರವನ್ನು ಸಾಲವಾಗಿ ನೀಡಿದರೆ ಆಯಿತು. ಇಷ್ಟಿಗೆ ಫುಲ್ ಕಾಮ ಕೊಡಿ. ರಾಮು ಲಕ್ಷ್ಮಣನಿಗೆ ಕೂಡ ಈ 25 kg ಬಂಗಾರವನ್ನು ಪಾವತಿಸಬಹುದು. ಈ ಬಂಗಾರವನ್ನು ತಗೊಂಡು ಅವನು ಬೇರೆ ಯಾರಿಗಾದರೂ ಕೊಡ್ಬೋದು, ಲಕ್ಷ್ಮಣನಿಗೆ ಕೊಡ್ಬೋದು, ಇನ್ನೊಬ್ಬರಿಗೆ ಯಾರಿಗೂ ಕೊಡ್ಬೋದು. ಈ 25 kg ಬಂಗಾರವನ್ನು ಏನು ಲಕ್ಷ್ಮಣನಿಗೆ ರಾಮು ಕೊಟ್ಟನಲ್ಲ, ರಾಮು ಲಕ್ಷ್ಮಣನಿಗೆ ಕೊಟ್ಟಿರ್ತಕ್ಕಂಥ 25 kg ಬಂಗಾರವನ್ನು ಲಕ್ಷ್ಮಣ 25 kg ಬಂಗಾರ ತೆಗೆದುಕೊಂಡು ಬಂದು ಲಾಲಾನ ಹತ್ರ ಇಡ್ಬೋದಲ್ಲ, ಇಟ್ಟು ಅದಕ್ಕೆ ಪ್ರತಿಯಾಗಿ ಕಾಗದದ ರಸೀದಿಯನ್ನು ಪಡೆದುಕೊಂಡು ಹೋಗ್ಬೋದು. ಇದೇ ಸಿಂಪಲ್ ಲಾಜಿಕ್. ನೋಡಿ, ಇದರ ಪರಿಣಾಮವಾಗಿ ಹಣದ ಕಾರ್ಯ ನಿರ್ವಹಿಸುವ ಕಾಗದದ ರಸೀದಿಗಳ ಸಂಖ್ಯೆ 125 kg ಆಗುತ್ತೆ. ಈಗ ನೋಡಿ, 100 kg ಆಲ್ರೆಡಿ ಲಾಲಾನ ಹತ್ರ ಇದೆ, ಚಿನಿವರ್ ಲಾಲಾನ ಹತ್ರ ಇದೆ. 25 kg ಸಾಲ ಕೊಟ್ಟಿದ್ದಾನೆ. ಈಗ 100 kg ಬಂಗಾರಕ್ಕೆ ರಸೀದಿ ಆಲ್ರೆಡಿ ಜನರಿಗೆ ಕೊಟ್ಟಿದ್ದಾನೆ. 25 kg ಸಾಲ ಕೊಟ್ಟಿದ್ದಾನೆ. ಈ 25 kg ಚಿನ್ನ ರಾಮು ಸಾಲ ತಗೊಂಡು ಲಕ್ಷ್ಮಣನಿಗೆ ಕೊಡ್ತಾನೆ. ಲಕ್ಷ್ಮಣ ಮತ್ತೆ ವಾಪಸ್ ತಂದು ಆ ಚಿನಿವರ್ ಲಾಲಾನ ಹತ್ರ ಕೊಡ್ತಾನೆ. ಈಗ 125 kg ಚಿನ್ನದ ರಸೀದಿ ಇಲ್ಲಿದೆ.
125 kgಗಳಿಗೆ ಏರಿದೆ. ಅಂದರೆ ಲಾಲಾ ಗಾಳಿಯಿಂದ ಹಣವನ್ನು ಸೃಷ್ಟಿಸಿದಂತೆ ಕಾಣುತ್ತದೆ. ಈ ಉದಾಹರಣೆಯಲ್ಲಿ ಲಾಲಾ ಮಾಡಿದ ರೀತಿಯಲ್ಲಿ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಗಳು ನಿಖರವಾಗಿ ಕೆಲಸ ಮಾಡುತ್ತದೆ. ಇದೇ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಮಾಡುತ್ತೆ. ಲಾಲಾನ ಕಥೆ ಅಂತ ಹೆಚ್ಚುವರಿ ಹಣವನ್ನು ಹೊಂದಿರತಕ್ಕಂಥ ಜನರು ಠೇವಣಿಗಳ ರೂಪದಲ್ಲಿ ಬ್ಯಾಂಕಲ್ಲಿ ಇಡ್ತಾರೆ. ಠೇವಣಿಗಳ ರೂಪದಲ್ಲಿ ಅವರ ಅಕೌಂಟಲ್ಲಿ ಅವರು ದುಡ್ಡು ಇಡ್ತಾರೆ. ಇಟ್ಟಿರ್ತಕ್ಕಂಥ ಎಲ್ಲ ಠೇವಣಿದಾರರು ಏಕಕಾಲಕ್ಕೆ ಅವರು ಬಂದು ಇಸ್ಕೊಳ್ಳಲ್ಲ ಅನ್ನುವಂಥ ಕಾರಣಕ್ಕೆ, ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಕಾರಣಕ್ಕೆ ಎಂಬ ನಿರೀಕ್ಷೆಯೊಂದಿಗೆ ಬ್ಯಾಂಕ್ಗಳು ಹಣದ ಅವಶ್ಯಕತೆ ಇರುವವರಿಗೆ ಸಾಲ, ಬೆಳೆ ಸಾಲ ಇತ್ಯಾದಿ ರೂಪದಲ್ಲಿ ಬ್ಯಾಂಕಿಂಗ್ ಸಾಲ ನೀಡುತ್ತದೆ. ಇಷ್ಟನ್ನು ಬರೆದ್ರೆ 6 ಮಾರ್ಕ್ಸ್. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ಏನೂ ವರಿ ಮಾಡ್ಕೊಳ್ಬೇಡಿ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲ್ಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ತಗೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.